Hi, one and all. Today I will be discussing a topic about flushing tank. Here I am discussing about automatic flushing tank. So, in the last few classes, we learned what are the sewerage apparatuses that we came across: manholes, inlets, catch basins, oil and grease traps. Now we are discussing about flushing tank. What is this flushing tank? Why? Where will be it? Where it is present? And what is the use function of this flushing tank? So mainly, flushing tank is provided at the sewers where self cleansing velocity is not achieved. ಎಲ್ಲಿ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಅಚೀವ್ ಆಗೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಸಪರೇಟ್ ಸೀವರ್ಸ್ ಆರ್ ಕಂಬೈನ್ಡ್ ಸೀವರ್ಸ್ ಅಲ್ಲಿ ವೆಲಾಸಿಟಿ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಇರಲ್ಲ. ಅಂದರೆ ಎಷ್ಟು ನೀರು ಫೋರ್ಸಲ್ಲಿ ಬರುತ್ತೋ, ತುಂಬ ಫೋರ್ಸಲ್ಲಿ ಬಂದಾಗ ಸೀವರಲ್ಲಿ ವಾಟರು, ಸೊ ಆಟೋಮ್ಯಾಟಿಕ್ ಆಗಿ ಏನೇ ಕಸ ಅಥವಾ ಕೊಳೆ ಏನಾದ್ರು ಇದ್ರೂ ಅದು ಆ ಫೋರ್ಸಲ್ಲಿ ಬಂದಿರೋ ವೆಲಾಸಿಟಿ ಫೋರ್ಸಲ್ಲಿ ಇಟ್ ವಿಲ್ ಗೋ ಟು ದಿಸ್ ಡೈರೆಕ್ಟ್ಲಿ ಟು ದಿ ಸೀವೇಜ್. ಅದು ಯಾವುದೇ ಥರ ಕ್ಲಾಗಿಂಗ್ ಆಗಲ್ಲ ಅಥವಾ ಸ್ಟ್ಯಾಗ್ನೆಂಟ್ ಆಗಲ್ಲ ವಾಟರು, ಅಥವಾ ಕಟ್ಕೊಳ್ಳೋದ ಥರ ಆಗಲ್ಲ. ಸೊ ಅಲ್ಲಿ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಜಾಸ್ತಿ ಇದೆ ಅಂದರೆ, ಅದಷ್ಟು ವೆಲಾಸಿಟಿ ಫೋರ್ಸಲ್ಲಿ ಬರ್ತಿದೆ ಅಂದಾಗ ದೇರ್ ಇಸ್ ನೋ ನೀಡ್ ಆಫ್ ಫ್ಲಶಿಂಗ್. ನಾವು ಯಾವಾಗ ಫ್ಲಶಿಂಗ್ ಮಾಡ್ತೀವಿ? ವೆನ್ ದ ಫ್ಲಶಿಂಗ್ ಇಸ್ ಡನ್ ವೆನ್ ದೆರ್ ಇಸ್ ಸಮ್ ಕ್ಲಾಗಿಂಗ್. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕ್ಲಾಗ್ ಆಗಿದೆ, ಅಥವಾ ವೆಲಾಸಿಟಿ ತುಂಬ ಸ್ಲೋ ಇದೆ, ವಾಟರ್ ತುಂಬ ಸ್ಲೋ ಅಲ್ಲಿ ಹೋಗ್ತಾ ಇದೆ. ಆಮೇಲೆ ಆದಷ್ಟು ಜಾಸ್ತಿ ವಾಟರ್ ಜೊತೆಗೆ ಅದು ನ್ಯೂಟ್ರಲೈಸ್ ಆಗಿಲ್ಲ ಸೀವರು, ಸ್ವಲ್ಪ ಕಸ ಎಲ್ಲ ಹಾಗೆ ಇದೆ, ಡಸ್ಟ್ ಇರುತ್ತೆ, ಅಥವಾ ಸಿಲ್ಟ್ ಪಾರ್ಟಿಕಲ್ಸ್ ಹತ್ರ ಕಟ್ಕೊಂಡು ಅದು ಕ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ಹೇಳಿದೆ, ಒಂದೊಂದ್ಸಲಿ ಸ್ಟ್ರಾಂಗ್ ವಾಟರಲ್ಲಿ ಸಿಲ್ಟ್ ಡೆಪಾಸಿಟ್ಸ್ ಇರುತ್ತೆ. ಸೊ ಇನ್ ಕೇಸ್ ಆಲ್ದೋ ಕ್ಯಾಚ್ ಬೇಸಿನ್ ಇಸ್ ದೇರ್ ಟು ರಿಮೂವ್ ಆಲ್ ದ ಸಿಲ್ಟ್ ಆ್ಯಂಡ್ ಸ್ಯಾಂಡ್ ಪಾರ್ಟಿಕಲ್ಸ್, ಬಟ್ ಇನ್ನು ಫೈನ್ ಪಾರ್ಟಿಕಲ್ಸ್ ಏನಾದ್ರು ಇದ್ದರೆ, ಸೊ ಮಧ್ಯದಲ್ಲಿ ಅದು ತುಂಬ ದಿನದಲ್ಲಿ ಸೇರಿಕೊಂಡು ಅದು ಕ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಾರ್ ದಟ್ ಪರ್ಪಸ್ ವಿಲ್ ಯೂಸ್ ದಿಸ್ ಆಟೋಮ್ಯಾಟಿಕ್ ಫ್ಲಶಿಂಗ್ ಟ್ಯಾಂಕ್. ಸಿ, there are two types. One is normal flushing tank, that is due to the time intervals you just flush it, flush the water to the sewer line. Or one is automatic flushing tank. They will be they have set the time, for this time to this time the flushing tank will be on and it will be off. So there will be on and off purpose, and that is automatic. So now we are discussing about automatic flushing tank. So ಈ automatic flushing tank ಯಾವಾಗ ಅಂದರೆ, ಎಲ್ಲಿ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಇರಲ್ಲ, ಅಥವಾ ಫೋರ್ಸಲ್ಲಿ ಇರಲ್ಲ ವಾಟರು, ಸೀವರ್ ಅಷ್ಟು ತುಂಬ ಸ್ಲೋಲಿ ಇರುತ್ತೆ, ವಾಟರ್ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ, ಅಥವಾ ಏನಾದರೂ ಒಂದು ಪಾರ್ಟಿಕಲ್ಸ್ ಅಥವಾ ಲಾರ್ಜರ್ ಪಾರ್ಟಿಕಲ್ಸ್ ಹೋಗಿ ಕ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಅಚೀವ್ ಆಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ? ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಅಚೀವ್ ಆಗದೆ ಇರೋ ಟೈಮಲ್ಲಿ ಈ ಥರ ಫ್ಲಶಿಂಗ್ ಟ್ಯಾಂಕ್ನ ಉಪಯೋಗಿಸೋದು. ಎಸ್ಪೆಷಲಿ ಇನ್ ಸಮ್ ಟೈಪ್ಸ್ ಆಫ್ ಸೆಪರೇಟ್ ಸೀವರ್ಸ್ ಅಥವಾ ಕಂಬೈನ್ಡ್ ಸೀವರ್ಸಲ್ಲಿ ಈ ಫ್ಲಶಿಂಗ್ ಟ್ಯಾಂಕ್ಸ್ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಅಚೀವ್ ಆಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ? ಈ ಆಟೋಮ್ಯಾಟಿಕ್ ಫ್ಲಶಿಂಗ್ ಟ್ಯಾಂಕ್ಸ್ನ ಅಂಥ ಜಾಗದಲ್ಲಿ ವಿಲ್ ಅಡಾಪ್ಟ್ ಇಟ್. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಇಲ್ಲಿ ಫ್ಲಶಿಂಗ್ ಟ್ಯಾಂಕು ಇಟ್ ಇಸ್ ಇನ್ ರೆಕ್ಟ್ಯಾಂಗ್ಯುಲರ್ ಶೇಪ್ ಒಂದು, ಆ್ಯಂಡ್ ಇಟ್ ಈಸ್ ಬಿಲ್ಟ್ ಆಫ್ RCC, ಆ್ಯಂಡ್ ಅಂದರೆ ಎಕ್ಸ್ಟರ್ನಲ್ ವಾಲ್ಸ್ ಎಲ್ಲ ವಿಚ್ ಇಸ್ ಮೇಡ್ ಆಫ್ RCC. ಇಲ್ಲಿ ಎರಡು ಥರ ಇದೆ, ಒಂದು ಇನ್ಲೆಟ್ ವಾಟರ್ ಸಪ್ಲೈ, ಇನ್ನೊಂದು ಸೀವರ್ ಲೈನ್ಗೆ ಹೋಗುತ್ತೆ. ಇನ್ ಕೇಸ್ ಏನಾದರೂ ಓವರ್ಫ್ಲೋ ಆದರೆ ಅಲ್ಲಿ ಒಂದು ಓವರ್ಫ್ಲೋ ಪೈಪ್ ಪ್ರೊವೈಡ್ ಮಾಡಿದ್ದೀನಿ. ದಟ್ ಈಸ್ ಕಮ್ ಅಗೇನ್ ಇಟ್ ಈಸ್ ಅಟ್ಯಾಚ್ ಟು ದಿ ಬ್ಯಾಕ್ ಟು ದಿ ಪಿಟ್ ಓನ್ಲಿ. ಇಲ್ಲಿ ನಿಮಗೆ ಯೂಟ್ಯೂಬ್ ಥರ ಪ್ರೊವೈಡ್ ಮಾಡಿದ್ದಾರೆ. ಏನು ಯೂಟ್ಯೂಬ್ ಪ್ರೊವೈಡ್ ಮಾಡಿ? ವೈ ಇಟ್ ಈಸ್ ಪ್ರೊವೈಡೆಡ್ ಅಂದರೆ, ಇನ್ ಆರ್ಡರ್ ಟು ಕಂಟ್ರೋಲ್ ದಿ ಫ್ಲೋ. ಈಗ ನಾವು ಹೈಡ್ರಾಲಿಕ್ಸಲ್ಲಿ ನೀವು ಮ್ಯಾನೋಮೀಟರ್ ಕೇಳಿರ್ತೀರ, ಯೂಟ್ಯೂಬ್ ಮ್ಯಾನೋಮೀಟರ್. ವೈ ದ ಯೂಟ್ಯೂಬ್ ಮ್ಯಾನೋಮೀಟರ್ ಇಸ್ ಪ್ರೊವೈಡೆಡ್ ಇನ್ ಆರ್ಡರ್ ಟು ಡಿಟರ್ಮೈನ್ ದ ಫ್ಲೋ. ಎಷ್ಟಿದೆ ಡಿಟರ್ಮೈನ್ ದ ಫ್ಲೋ ಮಾಡೋಕ್ಕೆ ನಾವು ಕೋಎಫಿಷಿಯಂಟ್ ಆಫ್ ವೆಲಾಸಿಟಿ ಎಷ್ಟಿದೆ ಅಂತೆಲ್ಲ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಎಷ್ಟು ಫ್ಲೋ ಆಗ್ತಾ ಇದೆ ವಾಟರು, ಎಷ್ಟು ಫ್ಲೋ ಅಲ್ಲಿ ಇರುತ್ತೆ, ಆಮೇಲೆ ಇಟ್ ವಿಲ್ ಶೋ ದಿ ಲೆವೆಲ್ ಇಂಡಿಕೇಟರ್ ಅಂತ ಹೇಳ್ತೀವಿ ನಾವು. ಇಟ್ ಶೋ ದಿ ಲೆವೆಲ್ಸ್. ಸೊ ಆ ಲೆವೆಲ್ ಇಂಡಿಕೇಟರ್ಸ್ನ ನೋಡ್ಕೊಳ್ಳೋಕ್ಕೋಸ್ಕರ ನಾವು ಯೂಟ್ಯೂಬ್ ಮ್ಯಾನೋಮೀಟರ್ನ ಪ್ರೊವೈಡ್ ಮಾಡಿದ್ವಿ. ಇಟ್ಸ್ ನಾಟ್ ಎ ಮ್ಯಾನೋಮೀಟರ್, ಇಟ್ ಇಸ್ ಯೂಟ್ಯೂಬ್, ಜಸ್ಟ್ ಯು ಶೇಪಲ್ಲಿ ಇರುತ್ತೆ. ಆಮೇಲೆ ಅದು ಎನ್ಲಾರ್ಜ್ ಪೈಪ್ ಇರುತ್ತೆ. ಸ್ವಲ್ಪ ಅಂದರೆ ವೆಲಾಸಿಟಿ, ಈಗ ನಾನು ಹೇಳಿದೆ, ಮಾಮೂಲಿ ಫೋರ್ಸಲ್ಲಿ ನೀರು ಬರೋದಕ್ಕೂ ಫ್ಲಶಿಂಗ್ ಆಗೋಕ್ಕೆ ಅಂತಲೇ ನೀರು ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಮಾಮೂಲಿ ನೀರು ಇಟ್ಕೊಂಡು ಜಸ್ಟ್ ಗಾರ್ಡನಿಂಗ್ ಮಾಡೋದಕ್ಕೂ, ಅದನ್ನ ಹಿಂಗೆ ಮಧ್ಯೆ ಪೈಪಲ್ಲಿ ಇದು ಮಾಡಿ ಹಿಂಗೆ ಫ್ಲಶ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಅದರ
ಫ್ಲಶಿಂಗ್ ಟ್ಯಾಂಕಲ್ಲಿ ನಾವು ಎಲ್ಲಿ ಈಗ ನೋಡಿ ಎನ್ಲಾರ್ಜ್ ಪೈಪ್, ಮಾಮೂಲಿ ಒಂದು ಪೈಪಲ್ಲಿ ನೀರನ್ನ ಸುಮ್ಮನೆ ಹೀಗೆ ಸ್ಪ್ರಿಂಕಲ್ ಮಾಡೋದಕ್ಕೂ ಸ್ವಲ್ಪ ಅದನ್ನು ಫ್ಲಶ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಲಾಟ್ ಆಫ್ ಡಿಫ್ರೆನ್ಸ್. ಫ್ಲಶ್ ಮಾಡಿದಾಗ ಫೋರ್ಸು ತುಂಬ ಫೋರ್ಸಲ್ಲಿ ವಾಟರ್ ಬರುತ್ತೆ. ಸೊ ಇಲ್ಲೂ ಅದೇ ಥರ ಎನ್ಲಾರ್ಜ್ ಪೈಪ್ನ ಪ್ರೊವೈಡ್ ಮಾಡಬೇಕು. ಯಾಕಂದರೆ ಫೋರ್ಸಲ್ಲಿ ಪೈಪ್ ವಾಟರ್ ಬರೋದ್ರಿಂದ ಸ್ವಲ್ಪ ಡಯಾಮೀಟರ್ ಆಫ್ ದ ಪೈಪು ಎನ್ಲಾರ್ಜ್ ಪೊಸಿಷನಲ್ಲಿ ಇರಬೇಕು. ಸೊ ಇದು ಎನ್ಲಾರ್ಜ್ ಪೈಪು ಆ್ಯಂಡ್ ದಿಸ್ ಇಸ್ ವ್ಯಾಲ್, ಕಂಟ್ರೋಲ್ ವ್ಯಾಲ್ಸ್ ಇರುತ್ತೆ. ಆಮೇಲೆ ಓವರ್ಫ್ಲೋ ಅಂದರೆ ಓವರ್ಫ್ಲೋ ಪೈಪು, ದಟ್ ಈಸ್ ಬ್ಯಾಕ್ ಇನ್ ಟು ದಿ ಸೇಮ್ ಟ್ಯಾಂಕ್ ಒಳಗಡೆ, ಟ್ಯಾಂಕ್ ಒಳಗಡೆಗೆ ನೀರು ಓವರ್ಫ್ಲೋ ಆದರೂ ಅದ್ರ ಒಳಗಡೆಗೆ ಬೀಳುತ್ತೆ. ಸೊ ಇದು ವಾಟರ್ ಸಪ್ಲೈ. ಇದು ಕವರ್. ಇನ್ ಕೇಸ್ ಏನಾದರೂ ರಿಪೇರ್ ವರ್ಕ್ಸ್ ಅಥವಾ ಮೇಂಟೆನೆನ್ಸ್ ವರ್ಕ್ಸ್ ಇದ್ದರೆ ದೇ ಆರ್ ಪ್ರೊವೈಡೆಡ್ ದಿ ಕವರ್ ಹಿಯರ್. ಸೊ ಇದಿಷ್ಟು ಬಂದು ಫ್ಲಶಿಂಗ್ ಟ್ಯಾಂಕು. ಮೇಯ್ನು ಫ್ಲಶಿಂಗ್ ಟ್ಯಾಂಕನ್ನ ನಾವು ಆವಾಗಲೇ ಹೇಳಿದೆ. ಸೊ ಏನಕ್ಕೆ ಪ್ರೊವೈಡ್ ಮಾಡ್ತೀವಿ ಅಂದರೆ ಫ್ಲಶಿಂಗ್ ಟ್ಯಾಂಕ್ಸು ಆಲ್ರೆಡಿ ಟೋಲ್ಡ್ ವೇರ್ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ, ಅಂದರೆ ಅದೇ ವೆಲಾಸಿಟಿ ಫೋರ್ಸಲ್ಲಿ ಹೋಗಿ ವಾಟರು ಕ್ಲೀನ್ ಆಗೋದಕ್ಕೂ ನಾವು ಎಕ್ಸ್ಟರ್ನಲಿಂದ ಫೋರ್ಸ್ ಆಗಿ ನೀರು ಕೊಟ್ಟು ಅದನ್ನು ಕ್ಲೀನ್ ಮಾಡೋದಕ್ಕೂ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅರ್ಥ ಆಯ್ತಾ? ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಎಲ್ಲಿ ಅಚೀವ್ ಆಗೋಕ್ಕಾಗಲ್ಲ. ಸೊ ಅಂತ ಫಾರ್ ಎಕ್ಸಾಂಪಲ್ ಇನ್ ಸೆಪರೇಟ್ ಸೀವರ್ಸ್ ಆರ್ ಕಂಬೈನ್ಡ್ ಸೀವರ್ಸ್ ಎಲ್ಲಿ ಅಚೀವ್ ಮಾಡೋಕ್ಕಾಗಲ್ಲ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿನ, ಅಲ್ಲಿ ನಾವೇನು ಮಾಡ್ತೀವಿ, ವಿಲ್ ಅಡಾಪ್ಟ್ ಆಟೋಮ್ಯಾಟಿಕ್ ಫ್ಲಶಿಂಗ್ ಟ್ಯಾಂಕ್. ಸೊ ಆಟೋಮ್ಯಾಟಿಕ್ ಫ್ಲಶಿಂಗ್ ಟ್ಯಾಂಕ್ ಆದರೂ ಇರ್ಬೋದು, ಇಲ್ಲ ಮ್ಯಾನ್ಯಲ್ ಫ್ಲಶಿಂಗ್ ಟ್ಯಾಂಕ್ ಆದರೂ ಇರ್ಬೋದು. ಯೂಶಲಿ ಆಟೋಮ್ಯಾಟಿಕ್ ಫ್ಲಶಿಂಗ್ ಟ್ಯಾಂಕ್ ಇಸ್ ಜಾಸ್ತಿ ಯೂಸ್ ಮಾಡುವಂಥದ್ದು. ಸೊ ವೆನ್ ದರ್ ಇಸ್ ನಾಟ್ ಎ ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಇಸ್ ನಾಟ್ ಅಚೀವ್, ವಿಲ್ ಅಡಾಪ್ಟ್ ದಿಸ್ ಆಟೋಮ್ಯಾಟಿಕ್ ಫ್ಲಶಿಂಗ್ ಟ್ಯಾಂಕ್. ಯೂಶಲಿ 1400 ಲೀಟರ್ಸ್ ಕೆಪಾಸಿಟಿ ಇರುತ್ತೆ ಇದು ಫ್ಲಶಿಂಗ್ ಟ್ಯಾಂಕ್. ಆ್ಯಂಡ್ ಆಟೋಮ್ಯಾಟಿಕಲಿ ಈ ಫ್ಲಶಿಂಗ್ ಟ್ಯಾಂಕು ವಾಟರ್ನ ಫ್ಲಶ್ ಮಾಡ್ತಿರುತ್ತೆ ಫಾರ್ ಅ ಪೀರಿಯಾಡಿಕಲ್ ಇಂಟರ್ವಲ್ ಆಫ್ ಟೈಮ್. ಸೊ ಪೀರಿಯಾಡಿಕಲ್ ಇಂಟರ್ವಲ್ ಆಫ್ ಟೈಮ್ಗೆ ಫ್ಲಶಿಂಗ್ ಟ್ಯಾಂಕು ನೀರು ಆನ್ ಆಗುತ್ತೆ, ಫ್ಲಶ್ ಮಾಡುತ್ತೆ, ಸೀವರ್ ಎಲ್ಲ ಫುಲ್ ಕ್ಲೀನಾಗಿ ಸೀವರ್ ಲೈನ್ ಹೋಗಿ ಆ್ಯಂಡ್ ದೆನ್ ಇಟ್ ಮೂವ್ಸ್ ಟು ದಿ ನೆಕ್ಸ್ಟ್ ಸ್ಟೇಜ್. ಎನಿ ಓವರ್ಫ್ಲೋ ವಾಟರ್ ಇಸ್ ಅದು ಹೊರಗಡೆ ಓವರ್ಫ್ಲೋ ಆಗಲ್ಲ. ಸೊ ಅಗೇನ್ ದಟ್ ಈಸ್ ಡೈವರ್ಟೆಡ್ ಬ್ಯಾಕ್ ಇನ್ಸೈಡ್ ದ ಟ್ಯಾಂಕ್ ಇಟ್ ಸೆಲ್ಫ್. ಸೊ ಹೊರಗಡೆ ಫ್ಲಶಿಂಗ್ ಟ್ಯಾಂಕಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಈ ಯೂಟ್ಯೂಬ್ ಇದು ಬೆಲ್ ಅಥವಾ ಸ್ನಿಫ್ ಹೋಲ್ ಅಂದರೆ ನೋಡಿ, ಈ ಲೆವೆಲ್ ಇಂಡಿಕೇಟರ್ಸ್ ನಾನು ಆಗಲೇ ಹೇಳಿದೆ. ಸೊ ಇದು ಬೆಲ್ ಶೇಪ್ ಇದೆ, ಯು ಶೇಪ್ ಪೈಪ್ ಬೆಂಡ್ ಆಗಿದೆ. ಇಲ್ಲಿ ಲೆವೆಲ್ ಇಂಡಿಕೇಟರ್ ಅಂದರೆ ಸ್ನಿಫ್ ಹೋಲ್ ಅಂತ ಕರಿತೀವಿ. ಈ ಸ್ನಿಫ್ ಹೋಲ್ ಏನು ಅಂದರೆ ಇಂಡಿಕೇಟ್ಸ್ ಲೆವೆಲ್ ಅಷ್ಟಿದೆ ನೀರು, ಸ್ವಲ್ಪ ಆಗೇನಾಗುತ್ತೆ ವಾಟರ್ ಸಪ್ಲೈ ಸ್ಟಾಪ್ ಆಗಿರುತ್ತೆ. ಇಲ್ಲಿ ಫುಲ್ ಖಾಲಿ ಆದಮೇಲೆ ಅಗೇನ್ ದ ವಾಟರ್ ಸಪ್ಲೈ ಎಂಟರ್ಸ್. ಸೊ ಇದನ್ನು ನಾನು ಮೇಯ್ನ್ ಏನಕ್ಕೆ ಪ್ರೊವೈಡ್ ಮಾಡ್ತೀನಿ, ಒಂದು ಡಿಟರ್ಮಿನೇಷನ್ ಆಫ್ ಫ್ಲೋ ಡಿಟರ್ಮಿನೇಷನ್ಗೆ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಲೆವೆಲ್ ಇಂಡಿಕೇಟರ್ಸ್, ಎಷ್ಟು ಲೆವೆಲ್ ಇದೆ ವಾಟರು, ಫ್ಲಶ್ ಆಗಿದೆಯಾ ಇಲ್ವಾ. ಸೊ ನೆಕ್ಸ್ಟು ನಾವು ಇನ್ಲೆಟ್ ವಾಟರ್ ಸಪ್ಲೈ ಬಿಡಬೇಕು, ಇಲ್ಲಿ ವಾಟರ್ ಸಪ್ಲೈ ಕೊಡಬೇಕಾ ಬೇಡವಾ. ಸೊ ಅದು ಅವರು ಡಿಸೈಡ್ ಮಾಡಿರ್ತಾರೆ, ಇಷ್ಟು ಪೀರಿಯಡ್ ಆಫ್ ಟೈಮ್ಗೆ ಇದು ಆನ್ ಆಗಬೇಕು ಅಂತ. ಸೊ ಆಗೇನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ 9 to 12 ಆನ್ ಆಗಿರಬೇಕು ಅಂದರೆ 9 to 12 ಮಾತ್ರ ಆನ್ ಆಗುತ್ತೆ. ಆಫ್ಟರ್ 12 ಆಟೋಮ್ಯಾಟಿಕಲಿ ಸ್ಟಾಪ್ ಆಗುತ್ತೆ. ಅದಾದಮೇಲೆ ತಿರ್ಗಾ ಪೀರಿಯಡ್ ಆಫ್ ಟೈಮ್ನ ಅವರು ಸೆಟ್ ಮಾಡಿರ್ತಾರೆ ಬಿಫೋರ್. ಇಷ್ಟು ಫ್ಲಶಿಂಗ್ ಟ್ಯಾಂಕ್, ಅದು ಫ್ಲಶ್ ಆ ಟೈಮಿಗೆ ಮಾತ್ರ ಅದು ಫ್ಲಶ್ ಆಗುತ್ತೆ, ಬೇರೆ ಟೈಮು ಇದು ಫಂಕ್ಷನ್ನ ಸ್ಟಾಪ್ ಆಗಿರುತ್ತೆ. ಸೊ ಇದು ಮೇನ್ ಪ್ರೊವೈಡ್ ಮಾಡೋದು ಎಲ್ಲಿ ಅಂತ ಹೇಳಿದೆ, ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಎಲ್ಲಿ ಅಚೀವ್ ಆಗಲ್ಲ ಅಲ್ಲಿ. ಸೆಲ್ಫ್ ಕ್ಲೆನ್ಸಿಂಗ್ ವೆಲಾಸಿಟಿ ಅಂದರೆ ಏನು, ಯಾವಾಗ ನೀರು ಅದರದ್ದೇ ವೆಲಾಸಿಟಿ ಫೋರ್ಸ್ ಇರಲ್ವೋ ಆಗೇನು ಮಾಡುತ್ತೆ, ಎಕ್ಸ್ಟರ್ನಲ್ ಫೋರ್ಸ್ ಬೇಕೇ ಬೇಕು ಅದನ್ನ ಮೂವ್ ಮಾಡೋಕ್ಕೆ, ವಾಟರ್ನ ಮಧ್ಯೆ ಕ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ. ಆ ಕ್ಲಾಗ್ ಆಗದೆ ಇರಲಿ ಅಂತ ಫಾಸ್ಟಾಗಿ ಒಂದು ಎಕ್ಸ್ಟರ್ನಲ್ ಫೋರ್ಸಿಂದ ಫ್ಲಶ್ ಮಾಡೋಕ್ಕೆ ನಾವು ಫ್ಲಶಿಂಗ್ ಟ್ಯಾಂಕ್ನ ಉಪಯೋಗಿಸ್ತೀವಿ. ಸೊ ದಿಸ್ ಇಸ್ ಒನ್ ಆಫ್ ದಿ sewage appurtenances which is used in the sewer lines. ಸೊ ಇದು ಒನ್. ನೆಕ್ಸ್ಟ್ ಬರೋದು ರೆಗ್ಯುಲೇಟರ್ಸ್. So the last type of appurtenances is regulators. Here regulators, what are these regulators? Regulators are the structures which are constructed in order to divert the sewers from the combined sewers to the another sewer. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹೆವಿ ರೈನ್ಫಾಲ್ ಆಗಿದೆ. ವಾಟ್ ಯು ಮೀನ್ ಬೈ ಕಂಬೈನ್ಡ್ ಸೀವರ್? ಕಂಬೈನ್ಡ್ ಸೀವರ್ ಅಂದರೆ the sewer which takes both sewage water and also the rain water or storm water. ಸೊ ಅದನ್ನು ನಾವು ಕಂಬೈನ್ಡ್ ಸೀವರ್ಸ್ ಅಂತ ಕರಿತೀವಿ. ಫಾರ್ if at all heavy rainfall ಆದರೆ ಕಂಬೈನ್ಡ್ ಸೀವರ್ ವಿಲ್ ಬಿ ರನ್ನಿಂಗ್ ಫುಲ್. ಸೊ ಇನ್ ಕೇಸ್ ಏನಾದರೂ ಓವರ್ಫ್ಲೋ ಆಗಿದ್ರೆ, ಸೀವರ್ ಏನಾದರೂ ಓವರ್ಫ್ಲೋ ಆಗಿದ್ರೆ ಇಟ್ ಕಾಸಸ್ ನ್ಯೂಸೆನ್ಸ್.
ಸೊ ಅವಾಗ ಏನು ಮಾಡ್ತಾರೆ, ದ ಪರ್ಸೆಂಟೇಜ್ ಆಫ್ ಫ್ಲೋ ಇನ್ ದ ಕಂಬೈನ್ಡ್ ಸೀವರ್ ವಿಲ್ ಬಿ ಡೈವರ್ಟೆಡ್ ಟು ದಿ ಅನದರ್ ಸ್ಟ್ರಕ್ಚರ್ ವಿಚ್ ಇಸ್ ನೋನ್ ಆಸ್ ರೆಗ್ಯುಲೇಟರ್ಸ್. The regulators are the structures which are provided to divert the flow inside the combined sewer to the another. ಇದು ರಿಲೀಫ್ ವರ್ಕ್ಸ್ ತರ. ಅಂದರೆ ಕಂಬೈನ್ಡ್ ಸೀವರ್ ಅಲ್ಲಿ ಫ್ಲೋ ಜಾಸ್ತಿ ಆಗ್ತಿದೆ, ಅದನ್ನ ಫ್ಲೋ ತಗೊಳಕ್ ಆಗ್ತಾ ಇಲ್ಲ, ಅದನ್ನ ಯಾವ್ದಾದ್ರು ಬೇರೆ ಸ್ಟ್ರಕ್ಚರ್, ಬೇರೆ ಒಂದು ಸೀವರ್ಗೆ ಡೈವರ್ಟ್ ಮಾಡಬೇಕು. ಸ್ಟಾಮ್ ಇನ್ನೊಂದು ಸೀವರ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಆ ಇನ್ನೊಂದು ಸೀವರ್ಗೆ ಆ ವಾಟರಲ್ಲಿ ಇರೋವಂಥ ಒಂದಷ್ಟು ಪರ್ಸೆಂಟೇಜ್ ಆಫ್ ವಾಟರ್ನ ಇಲ್ಲಿಗೆ ಡೈವರ್ಟ್ ಮಾಡ್ತೀರಾ. ಯಾಕೆ ಡೈವರ್ಟ್ ಮಾಡಬೇಕು? ಯಾಕಂದರೆ ಅದು ಕಂಬೈನ್ಡ್ ಸೀವರ್ ಫುಲ್ ಆಗ್ತಾ ಇದೆ, ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ರೈನ್ಫಾಲ್ ಆಗ್ತಿದೆ, ಹೆವಿ ರೈನ್ಫಾಲ್ ಆಗ್ತಿದೆ. ಸೊ ನಾವಾಗ ಏನು ಮಾಡಬೇಕು, ಯಾಕೆಂದರೆ ಕಂಬೈನ್ಡ್ ಸೀವರು ಸೀವೇಜ್ ವಾಟರ್ನು ತೊಗೊಂಡು ಹೋಗಬೇಕು, ಜೊತೆಗೆ ಸ್ಟಾಮ್ ವಾಟರ್ನು ತೊಗೊಂಡು ಹೋಗಬೇಕು. ಸೊ ಇನ್ ಕೇಸ್ ಏನಾದ್ರು ರೈನ್ಫಾಲ್ ಜಾಸ್ತಿ ಆಯಿತು ಅಂದರೆ ಸ್ಟಾಮ್ ವಾಟರ್ ಜಾಸ್ತಿ ಆಗುತ್ತೆ, ಸೊ ಅಲ್ಲಿ ಕೆಪಾಸಿಟಿ ಕಡಿಮೆ. ಕಂಬೈನ್ಡ್ ಸೀವರ್ದು ಮಿನಿಮಮ್ ಕೆಪಾಸಿಟಿ ಇದೆ, ಇಷ್ಟು ಕೆಪಾಸಿಟಿ ಅಂತ ನಾವು ಆಲ್ರೆಡಿ ಡಿಸೈನ್ ಮಾಡಿದ್ದೀವಿ, ಅದು ಸ್ವಲ್ಪ ಇನ್ನೂ ಜಾಸ್ತಿ ಕೆಪಾಸಿಟಿ ಆಗ್ತಿದೆ ಅಂದಾಗ ನಾವು ಏನು ಮಾಡಬೇಕು, ಸಮ್ ಆಫ್ ದಿ ಸ್ಟಾಮ್ ವಾಟರ್ನ ಡೈವರ್ಟ್ ಮಾಡಬೇಕು. ಆ ಡೈವರ್ಟ್ ಮಾಡೋಕ್ಕೆ ನಾವು ಒಂದು ಸ್ಟ್ರಕ್ಚರ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಸೊ ದಟ್ ಇಟ್ ಶುಡ್ ಟೇಕ್ ದ ವಾಟರ್, ಸ್ಟಾಮ್ ವಾಟರ್. ಆ ಒಂದು ಸ್ಟ್ರಕ್ಚರ್ನೇ ನಾವು ರೆಗ್ಯುಲೇಟರ್ಸ್ ಅಂತ ಕರೆಯೋದು. ರೆಗ್ಯುಲೇಟರ್ಸಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಟೈಪ್ ವಿಲ್ ಡಿಸ್ಕಸ್ ಅಬೌಟ್ ಓವರ್ಫ್ಲೋ ಆರ್ ಸೈಡ್ ಫ್ಲೋ ವಿಯರ್. ಸೊ ಈ ಓವರ್ಫ್ಲೋ ಅಥವಾ ಸೈಡ್ ಫ್ಲೋ, ಅದೇ ನಾನು ಹೇಳಿದೆ ಆಲ್ರೆಡಿ. ಇನ್ ಕೇಸ್ ಏನಾದರೂ ಕಂಬೈನ್ಡ್ ಸೀವರಲ್ಲಿ ಓವರ್ಫ್ಲೋ ಆಗ್ತಾ ಇದೆ ಅಥವಾ ಸೈಡಲ್ಲಿ ಫ್ಲೋ ಆಗಿ ಅದು ಆಚೆಗೆ ಬರ್ತಿದೆ ನೀರು ಅಂದಾಗ ನಾವು ಈ ಥರ ಒಂದು ಸ್ಟ್ರಕ್ಚರ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಈ ಸ್ಟ್ರಕ್ಚರ್ದು ಫಂಕ್ಷನ್ ಏನು, ಬರೋ ಅಂಥ ಸ್ಟಾಮ್ ವಾಟರ್ ಅಥವಾ ಏನು ಸೀವೇಜ್ ವಾಟರ್ ಕಂಬೈನ್ಡ್ ಸೀವರಿಂದ ಬರೋ ಅಂಥ ವಾಟರ್ನ ನಾವು ಸಪರೇಟ್ ಇನ್ನೊಂದು ಸೀವರ್ಗೆ ಡೈವರ್ಟ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಈ ಒಂದು ಸ್ಟ್ರಕ್ಚರಿಂದ ವಿಲ್ ಅಕಂಪ್ಲಿಷ್ ದಟ್ ಮಿಷನ್. ಸೊ ಇಲ್ಲಿ ನೋಡಿ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು. ಆಸ್ ಯೂಶುವಲ್ ಮ್ಯಾನ್ ಹೋಲ್ ಥರ ಇರುತ್ತೆ, ಮ್ಯಾನ್ ಹೋಲ್ ಸ್ಟ್ರಕ್ಚರೇ ಇರುತ್ತೆ, ಒಂದು ಕವರ್ ಪ್ರೊವೈಡ್ ಮಾಡಿರ್ತಾರೆ ಆ್ಯಂಡ್ ಇಟ್ ಈಸ್ ಆಫ್ RCC ಆ್ಯಂಡ್ ಬ್ರಿಕ್ ಮೇಸನ್ರಿ ಆನ್ ದಿ ಈದರ್ ಸೈಡ್. ಈ ಕಡೆ ವಾಲ್ ಈದರ್ ಸೈಡ್ ಆಫ್ ದ ವಾಲ್ಸ್ ಆರ್ ಬ್ರಿಕ್ ಕನ್ಸ್ಟ್ರಕ್ಟೆಡ್ ಆಫ್ ಬ್ರಿಕ್ ಮೇಸನ್ರಿ ಆ್ಯಂಡ್ above the top of the slab is RCC and bottom foundation is also made of RCC and one opening or a cover is provided in order to maintain and repair works should be carried out. So here and steps are for a person to enter and clean it, and 2 blades are provided, adjustable plates are provided so that any floating matters, float ಆಗುತ್ತಲ್ಲ ವಾಟರಲ್ಲಿ ಏನಾದ್ರು ಫ್ಲೋಟಿಂಗ್ ಮ್ಯಾಟರ್ಸ್ ಇದ್ರೆ ಅದನ್ನು ನಾವು ಪ್ಲೇಟ್ಸಲ್ಲಿ, ಅದು ಫ್ಲೋಟಿಂಗ್ ಮ್ಯಾಟರ್ಸ್ ಇದ್ರೆ ಅದು ವಿತ್ ದ ಹೆಲ್ಪ್ ಆಫ್ ಅದು ರೊಟೇಟ್ ಆಗ್ತಾ ಇದ್ದಾಗ ಅದು ಬ್ರೇಕ್ ಆಗಲಿ, ಸಬ್ಸ್ಟೆನ್ಸ್ ಬ್ರೇಕ್ ಆಗಲಿ ಅಂತ ನಾವು ಅಡ್ಜಸ್ಟಬಲ್ ಪ್ಲೇಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ದಿಸ್ ಈಸ್ ಅ ಕಂಬೈನ್ಡ್ ಸೀವರ್. ಆ ಬರೋವಂಥ ಕಂಬೈನ್ಡ್ ಸೀವರ್ನ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಓವರ್ಫ್ಲೋ ವಿಯರಲ್ಲಿ ಆ ಒಂದು ಕಂಬೈನ್ಡ್ ಸೀವರಿಂದ ಬರ್ತಾ ಇರೋ ನೀರನ್ನ ನಾವು ಇಲ್ಲಿಗೆ ಸ್ಟೋರ್ ಮಾಡ್ತಿದ್ದೀವಿ. ನಾನು ಅದನ್ನು ಪ್ಲ್ಯಾನ್ ತೋರಿಸ್ತೀನಿ ಹೇಗಿರುತ್ತೆ ಅದು ಅಂತ, ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಕಂಬೈನ್ಡ್ ಸೀವರ್, ಇದು ಇನ್ನೊಂದು ಸೀವರ್ ನೀವು ಕನ್ಸ್ಟ್ರಕ್ಟ್ ಮಾಡಿರೋದು ಸ್ಟಾಮ್ ವಾಟರ್ ಸೀವರ್. ಏನಕ್ಕೆ, ಇಲ್ಲಿ ಕೆಪಾಸಿಟಿ ಜಾಸ್ತಿ ಇದೆ, ಸೊ ನೀವು ಇದನ್ನ ನೀರನ್ನ ಇಲ್ಲಿ ಡೈವರ್ಟ್ ಮಾಡ್ತಿದ್ದೀರ. ನಾನು ಇದು ಸೆಕ್ಷನ್ ತೋರಿಸಿರೋದು ನಿಮಗೆ, ಇದು ಹಿಂಗೆ ಸೆಕ್ಷನ್ ಇದೆ, ಆ ಸೈಡ್ಗೆ ನಿಮಗೆ ವಿಯರ್ ಇನ್ನೊಂದು ಸ್ಟಾಮ್ ವಾಟರ್, ಇದು ಪ್ಲಾನ್ ತೋರಿಸ್ತಿದ್ದೀನಿ ನಾನು ನಿಮಗೆ. ಸೊ ದಿಸ್ ಇಸ್ ಕಂಬೈನ್ಡ್ ಸೀವರ್ ಆ್ಯಂಡ್ ದಿಸ್ ಇಸ್ ಸ್ಟಾಮ್ ವಾಟರ್ ಸೀವರ್. ಸೊ ಮಧ್ಯದಲ್ಲಿ ನಿಮಗೆ ಈ ಥರ ಒಂದು ಪೈಪ್ ಹೋಗ್ತಾ ಇದೆ, ಮಧ್ಯದಲ್ಲಿ ಹಿಂಗೆ ಪೈಪ್ ಹೋಗ್ತಾ ಇದೆ, ಇಲ್ಲಿರೋ ನೀರೆಲ್ಲ ಇಲ್ಲಿಗೆ ಡೈವರ್ಟ್ ಆಗ್ತದೆ. ಸಮ್ ಆಫ್ ದಿ ಕ್ವಾಂಟಿಟಿ ಆಫ್ ವಾಟರ್ ವಿಲ್ ಬಿ ಡೈವರ್ಟೆಡ್ ಟು ದಿ ಸ್ಟಾಮ್ ಸೀವರ್. ಸೊ ಈ ಥರ ನಾನು ಹೀಗೆ ಈ ಥರ ಸೆಕ್ಷನಲ್ಲಿ ತೋರಿಸಿದ್ದೀನಿ. ಸೊ ನೋಡಿ, ದಿಸ್ ಇಸ್ ದ ಕಂಬೈನ್ಡ್ ಸೀವರ್ ಆ್ಯಂಡ್ ದ ವಾಟರ್ ಇಸ್ ಗೆಟಿಂಗ್ ಡೈವರ್ಟೆಡ್ ಟು ದಿ ಸ್ಟಾಮ್ ವಾಟರ್ ಸೀವರ್. ಸೊ ಇದು ಅಡ್ಜಸ್ಟಬಲ್ ಪ್ಲೇಟ್ಸ್ ಏನಕ್ಕೆ ಪ್ರೊವೈಡ್ ಮಾಡಿದ್ದೀನಿ ಅಂದರೆ, ಏನಾದರೂ ಫ್ಲೋಟಿಂಗ್ ಮ್ಯಾಟರ್ಸ್ ಅಥವಾ ಸಬ್ಸ್ಟೆನ್ಸಸ್ ಇದ್ದರೆ ಅದು ಕಟ್ ಆಗಿ ಬ್ರೇಕ್ ಆಗಿ ಅದು ಫೋರ್ಸಲ್ಲಿ, ಕಂಬೈನ್ಡ್ ಫೋರ್ಸಲ್ಲಿ ಅದು ಮೂವ್ ಆಗುತ್ತೆ ಸ್ಟಾಮ್ ವಾಟರ್ ಸೀವರ್ಗೆ. ಸೊ ಇಲ್ಲಿ ಏನಕ್ಕೆ ನಾನು ಓವರ್ಫ್ಲೋ ಸೈಡ್ ಫ್ಲೋ ವಿಯರ್ ಅಂತ ಹೇಳ್ತೀನಿ ಅಂದರೆ, ಇನ್ ಕೇಸ್ ಕಂಬೈನ್ಡ್ ಸೀವರಲ್ಲಿ ಓವರ್ಫ್ಲೋ ಆಗ್ತಾ ಇದೆ, ನೀರು ಹೊರಗಡೆ ಬರ್ತಿದೆ, ಕೆಪಾಸಿಟಿ ಜಾಸ್ತಿ ಆಗ್ತಿದೆ, ಹೆವಿ ರೈನ್ಫಾಲ್ ಆಗಿದೆ, ಆ ಥರ ಟೈಮಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಓವರ್ಫ್ಲೋ ವಿಯರ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಆ ಓವರ್ಫ್ಲೋನ ತಡೆಯೋಕ್ಕೆ ಒಂದು ಎಕ್ಸ್ಟ್ರಾ ಸ್ಟ್ರಕ್ಚರ್, ಅದು ವಿಯರ್, ಅದು ಓವರ್ಫ್ಲೋ ವಿಯರ್ ಅಂತ ಕರಿತೀವಿ, ಅಥವಾ ಸೈಡ್ ಫ್ಲೋ ವಿಯರ್ ಅಂತ ಕರಿತೀವಿ. ಸೊ ಇಲ್ಲಿರೋ ಅಂಥ ನೀರು ಏನು ಸೀವರ್ ಇರುತ್ತೆ, ವಾಟರ್ ಇರುತ್ತೆ, ಅದನ್ನು ಪಾರ್ಷಲಿ ನಾವು ಅದರ್ ಸೀವರ್ಗೆ ಅದನ್ನು ಡೈವರ್ಟ್ ಮಾಡ್ತಾ ಇದ್ದೀವಿ. ಏನೋ ಅದು ಓವರ್ಫ್ಲೋ ಆಗಿ ಹೊರಗಡೆ ನೀರೆಲ್ಲ ಬಂದು ಅಲ್ಲೇ ನೀರು ನಿಂತ್ಕೊಳ್ಳೋದು, ಸ್ಟ್ಯಾಗ್ನೆಂಟ್ ಆಗೋದು ವಾಟರು. ಸೊ ಇಟ್ ಕ್ರಿಯೇಟ್ಸ್ ನ್ಯೂಸೆನ್ಸ್ ಟು ದ ಪಬ್ಲಿಕ್.
ಸೊ ನಾವು ಅದಕ್ಕೋಸ್ಕರ ಈ ಥರ ಒಂದು ರೆಗ್ಯುಲೇಟರ್ಸ್ನ ಯೂಸ್ ಮಾಡ್ತೀವಿ. ಆ ರೆಗ್ಯುಲೇಟರ್ಸಲ್ಲಿ ಫಸ್ಟ್ ಟೈಪ್ ಬಂದು ಓವರ್ಫ್ಲೋ ಆರ್ ಸೈಡ್ ಫ್ಲೋ ವಿಯರ್. ನಿಮ್ಗೆ ಈಗ ಒಂದು ಐಡಿಯಾ ಬಂತು, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಇದು ಸೆಕ್ಷನ್ ಅಷ್ಟೇ, ಹಿಂಗೆ ತೋರಿಸ್ತಾ ಇದೆ. ಇದು ಪ್ಲಾನ್ ಕಂಬೈನ್ಡ್ ಸೀವರು, ಸಪ್ರೇಟ್ ಸೀವರ್, ಒಂದು ಸ್ಟಾರ್ಮ್ ಸೀವರು ಎಂಟ್ರ್ ಆಗ್ತದೆ ಒಂದು ಪೈಪು ಕನೆಕ್ಷನ್ಗೆ. ಸೊ ಇದು ಪಾಸ್ ಆಗ್ತಾ ಇರೋದು ನೀರು, ಓವರ್ಫ್ಲೋ ಆಗಿದೆ, ಪರ್ಸೆಂಟೇಜ್ ಆಫ್ ವಾಟರ್ನ ಅಲ್ಲಿಗೆ ನಾವು ಮೂವ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅಬೌಟ್ overflow or side flow weir. So next type, so the next type of regulator is leaping or jumping weir. So jumping, so here ಏನಕ್ಕೆ ಅದು ಒಂದು ವರ್ಡ್ ಜಂಪಿಂಗ್ ವಿಯರ್ ಅಂತ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಸಿ ದಿಸ್ ಇಸ್ ದಿ ಸೀವರ್, ಕಂಬೈನ್ಡ್ ಸೀವರ್. ಇಲ್ಲೂ ಅಷ್ಟೇ ಕಂಬೈನ್, ನಾನು ಆಲ್ರೆಡಿ ಹೇಳಿದೆ, ರೆಗ್ಯುಲೇಟರ್ಸ್ನ ಯಾವಾಗ ಪ್ರೊವೈಡ್ ಮಾಡ್ತಾರೆ, ವೆನ್ ದೇರ್ ಇಸ್ ಎ ಫುಲ್ ಮ್ಯಾಕ್ಸಿಮಮ್ ಫ್ಲೋ ಇನ್ ದಿ ಕಂಬೈನ್ಡ್ ಸೀವರ್. ಸೊ ಇನ್ ಆರ್ಡರ್ ಟು ಡೈವರ್ಟ್ ದಿ ಸಮ್ ಆಫ್ ದ ಕ್ವಾಂಟಿಟಿ ಆಫ್ ಫ್ಲೋ ಟು ದಿ ಅನದರ್ ಸೀವರ್, ದೀಸ್ ವಿಯರ್ಸ್ ಆರ್ ರೆಗ್ಯುಲೇಟರ್ಸ್ ಆರ್ ಕನ್ಸ್ಟ್ರಕ್ಟೆಡ್. ಸೊ ನಾವು ಫಸ್ಟ್ ಅಲ್ಲಿ ಓವರ್ ಫ್ಲೋ ವಿಯರ್ ನೋಡಿದ್ವಿ. ಇಲ್ಲಿ ಲೀಪಿಂಗ್ ಆರ್ ಜಂಪಿಂಗ್ ವಿಯರ್. ಇಲ್ಲಿ ಇದೊಂಥರ ವಿಯರ್ ಏನು ಅಂದರೆ, ಇನ್ ಕೇಸ್ ಕಂಬೈನ್ಡ್ ಸೀವರ್ ಅಲ್ಲಿ ಫ್ಲೋ ನಾರ್ಮಲ್ ಇದೆ, ನಾರ್ಮಲ್ ಅಥವಾ ಸ್ಲೋ ಇದೆ, ಲೋ ಇದೆ, ರೈನ್ ಸೀವರಲ್ಲಿ ವಾಟರ್ ಕಂಬೈನ್ಡ್ ಸೀವರಲ್ಲಿ ನಾರ್ಮಲ್ ಇದೆ ಅಂದಾಗ ಡೈರೆಕ್ಟ್ಲಿ ಡ್ರೈ ವೆದರ್ ಫ್ಲೋ ಬಂದು ಈ ಥರ ಇಂಟರ್ಸೆಪ್ಟಿಂಗ್ ವಿವರ್ ಅಥವಾ ಸ್ಯಾನಿಟರಿ ಸೀವರ್ ಅಂತ ಹೇಳ್ತೀವಿ. ಇದನ್ನು ನಾವು ಇಂಟರ್ಸೆಪ್ಟಿಂಗ್ ಅಂತ ಕರಿತೀವಿ. ಈ ಇಂಟರ್ಸೆಪ್ಟಿಂಗ್ ಸೀವರ್ ಹೇಗೆ ಪ್ರೊವೈಡ್ ಮಾಡಿರ್ತಾರೆ ಅಂದರೆ, ಈ ಥರ ಇದು ಒಂದು ಕಂಬೈನ್ಡ್ ಸೀವರ್ ಅಂದರೆ ಇಲ್ಲಿ ಒಂದು ಸೀವರ್ ಇರುತ್ತೆ, ಅದನ್ನು ನಾವು ಸ್ಟಾರ್ಮ್ ಸೀವರ್ ಅಂತ ಕರಿದ್ವಿ. ಇದನ್ನು ನಾವು ಇಂಟರ್ಸೆಪ್ಟಿಂಗ್ ಸೀವರ್ ಅಂತ ಕರಿತೀವಿ. ಏನು ಸೀವರ್ ಇದು? ಇಂಟರ್ಸೆಪ್ಟಿಂಗ್ ಅಂದರೆ ಇಂಟರ್ಸೆಪ್ಟ್ ಮಾಡೋದು, ಬ್ರೇಕ್ ಮಾಡೋದು, ಕಟ್ ಮಾಡೋದು. ಸೊ ಅದನ್ನು ನಾವು ಇಂಟರ್ಸೆಪ್ಟಿಂಗ್ ಅಂತ ಕರಿತೀವಿ. ಇಂಟರ್ಸೆಪ್ಟಿಂಗ್ ಸೀವರ್, ಇಂಟರ್ಸೆಪ್ಟಿಂಗ್ ಸೀವರ್. ಸೊ ಈ ಥರ ಕನೆಕ್ಷನ್ ಇರುತ್ತೆ, ಕಂಬೈನ್ಡ್ ಸೀವರ್ ಆ್ಯಂಡ್ ಇಂಟರ್ಸೆಪ್ಟಿಂಗ್ ಸೀವರ್ಗೆ ಕನೆಕ್ಷನ್ ಇರುತ್ತೆ. ಅಂದರೆ ಓಪನಿಂಗ್ ಇರುತ್ತೆ. ಒಂದು ಕಂಬೈನ್ಡ್ ಸೀವರಲ್ಲೇ ಒಂದು ಓಪನಿಂಗ್ ಪ್ರೊವೈಡ್ ಮಾಡಿ ಇಂಟರ್ಸೆಪ್ಟಿಂಗ್ ಸೀವರ್ನ ಪ್ರೊವೈಡ್ ಮಾಡ್ತೀವಿ. So in case normal flow, there is no maximum flow, there is only low or very normal flow, average flow ಇದೆ ಅಂದಾಗ ಡ್ರೈ ವೆದರ್ ಫ್ಲೋ ಈಸಿಯಾಗಿ ಬಂದು ಇಂಟರ್ಸೆಪ್ಟಿಂಗ್ ಸೀವರ್ ಅಲ್ಲಿ ಕಲೆಕ್ಟ್ ಆಗುತ್ತೆ ವಾಟರ್. ಸೊ ದರ್ ಇಸ್ ನೋ ಪ್ರಾಬ್ಲಮ್. ಇನ್ ಕೇಸ್ ರೈನ್ಫಾಲ್ ಜಾಸ್ತಿ ಆಯಿತು, ಸ್ಟಾರ್ಮ್ಸ್ ಜಾಸ್ತಿ ಆಯಿತು, ನೀರ್ ಫ್ಲೋ ಸಡನ್ಲಿ ದೆರ್ ಇಸ್ ಎ ಇನ್ಕ್ರೀಸ್ ಇನ್ ದ ರೈನ್ಫಾಲ್, ಸಡನ್ಲಿ ದೆರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಪರ್ಸೆಂಟೇಜ್ ಆಫ್ ಫ್ಲೋ. ಸೊ ಕ್ವಾಂಟಿಟಿ ಆಫ್ ಫ್ಲೋನು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆಗೇನಾಗುತ್ತೆ, ದೆರ್ ವಿಲ್ ಬಿ ಎ ಹೈ ವಾಟರ್ ಲೆವೆಲ್ ಡ್ಯೂರಿಂಗ್ ದಿ ಸ್ಟಾರ್ಮ್. ನಾನು ಬರ್ದಿದ್ದೀನಿ ನೋಡಿ. ಸೊ ದ ಫ್ಲೋ ವಿಲ್ ಜಂಪ್, ಆ್ಯಂಡ್ ಇಟ್ ವಿಲ್ ಬಿ ಡೈವರ್ಟೆಡ್ ಟು ದಿ ಸ್ಟ್ರೀಮ್ ಆರ್ ದಿ ರಿವರ್. ಸೊ ಇದನ್ನು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ವಿಚ್ ಇಸ್ ನಿಯರರ್ ಟು ದಿ ಸ್ಮಾಲ್ ಸ್ಕೇಲ್ ಸ್ಟ್ರೀಮ್ಸ್ ಅಥವಾ ಸ್ಮಾಲ್ ಸ್ಕೇಲ್ ರಿವರ್ಸ್ ಎಲ್ಲಿರುತ್ತೆ ಅಲ್ಲಿಗೆ ಡೈವರ್ಟ್ ಮಾಡ್ತಾರೆ ಈ ಲೀಪಿಂಗ್ ವಿಯರ್ನ. ಅದಕ್ಕೆ ನಾನು ಇದನ್ನು ಜಂಪಿಂಗ್ ವಿಯರ್ ಅಂತ ಕರೆಯೋದು, ಲೀಪಿಂಗ್ ಆರ್ ಜಂಪಿಂಗ್ ವಿಯರ್. ಸೊ ಏನಾಗುತ್ತೆ, ಹೈ ವಾಟರ್ ಲೆವೆಲ್ ಆದಾಗ ವಾಟರ್ ಏನಾಗುತ್ತೆ, ಜಂಪ್ ಆಗಿ ಇಟ್ ವಿಲ್ ಡೈರೆಕ್ಟೆಡ್ ಟು ದಿ ಸ್ಟ್ರೀಮ್ ಆರ್ ದಿ ರಿವರ್ಸ್. ಸೊ ನೋಡಿ, ನಾರ್ಮಲ್ ಫ್ಲೋ ಇದೆ ಅಂದಾಗ ಡೈರೆಕ್ಟ್ ಇಂಟರ್ಸೆಪ್ಟಿಂಗ್ ಸೀವರ್ ಬಂದು ನಾರ್ಮಲ್ ಆಗಿ ಬಂದು ಬೀಳುತ್ತೆ. ಇನ್ ಕೇಸ್ ಹೈ ವಾಟರ್ ಲೆವೆಲ್ ಇದೆ ಅಂದರೆ ಜಂಪ್ ಆಗಿ ಇಟ್ ಗೋಸ್ ಟು ದಿ ಸ್ಟ್ರೀಮ್ ಆರ್ ದಿ ರಿವರ್. ಸೊ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಈ ಜಂಪಿಂಗ್ ವಿಯರ್ನ, ವಿಚ್ ಇಸ್ ನಿಯರ್ ಟು ದಿ ಸ್ಮಾಲ್ ಸ್ಕೇಲ್ ಸ್ಟ್ರೀಮ್ ಅಥವಾ ರಿವರ್ಸ್ ಇದೆ ಅಂದಾಗ ಅಂಥ ಜಾಗದಲ್ಲಿ ಈ ಸೀವರ್ನ ಅಳವಡಿಸ್ಕೊತಾರೆ. ಸೊ ಇಲ್ಲಿ ಡ್ರೈ ವೆದರ್ ಫ್ಲೋ ಅಂದ್ರೆ ಏನೋ ನಾನು ಆಲ್ರೆಡಿ ಹೇಳಿದೆ, ಸೀವೇಜ್ ವಾಟರ್. ವೆಟ್ ವೆದರ್ ಫ್ಲೋ ಅಂದರೆ ಸ್ಟಾರ್ಮ್ ವಾಟರ್. ಸೊ ಸೀವೇಜ್ ವಾಟರ್ ಏನಾಗುತ್ತೆ, ಇಂಟರ್ಸೆಪ್ಟಿಂಗ್ ಬಂದು ಬೀಳುತ್ತೆ. ಬಟ್ ಏನಾದರೂ ಹೈ ಫ್ಲೋ ಇದ್ದಾಗ, ಹೈ ಮ್ಯಾಕ್ಸಿಮಮ್ ಫ್ಲೋ ಆದಾಗ ರೈನ್ಫಾಲು, ಸ್ಟಾರ್ಮ್ ವಾಟರ್ ಏನಾಗುತ್ತೆ, ಜಂಪ್ ಆಗಿ ಸ್ಟ್ರೀಮ್ ಅಥವಾ ರಿವರ್ಗೆ ಡೈವರ್ಟ್ ಆಗುತ್ತೆ. ಅದಕ್ಕೆ ಸೊ ಇಟ್ ಇಸ್ ಕಾಲ್ಡ್ ಆಸ್ ಲೀಪಿಂಗ್ ಆರ್ ಜಂಪಿಂಗ್ ವಿಯರ್. ಸೊ ದಿಸ್ ಇಸ್ ಅಬೌಟ್. Here one adjustable plate is also provided in case same ನಾನು ಆಲ್ರೆಡಿ ಹೇಳಿದೆ, ಏನಾದರೂ ಫ್ಲೋಟಿಂಗ್ ಮ್ಯಾಟರ್ಸ್ ಅಥವಾ ಏನಾದ್ರು ಲಾರ್ಜ್ ಪಾರ್ಟಿಕಲ್ಸ್ ಇದೆ, ಈ ಅಡ್ಜಸ್ಟಬಲ್ ಪ್ಲೇಟ್ ಇದೆ ಹೆಲ್ಪ್ ಫಂಕ್ಷನ್ ಮಾಡುತ್ತೆ, ಅದೇನೋ ಬ್ರೇಕ್ ಮಾಡೋದಾಗಲಿ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಲೀಪಿಂಗ್ ಆರ್ ಜಂಪಿಂಗ್ ವಿಯರ್. ಜಂಪಿಂಗ್ ವಿಯರ್ ಅಂದರೆ ದ ವಾಟರ್ ಜಂಪ್ಸ್ ಆ್ಯಂಡ್ ಗೆಟ್ಸ್ ಡೈವರ್ಟೆಡ್ ಟು ದಿ ರಿವರ್ ಆರ್ ಲೇಕ್ ಆರ್ ಪಾಂಡ್ when there is a very high water level during the storm. So this is about jumping weir. Next, so the next type regulator is siphon spillway. So this type of regulator is very sensitive and very good
and it is very efficient in removing the excess flow of storm water. Here, how it works? It mainly works in the siphonic action. What do you mean by siphonic action? Siphonic action is nothing but arresting the air. Arrest ಅಂದರೆ ಏರ್ ಯಾವುದೇ ಥರ ಪಾಸ್ ಆಗಬಾರ್ದು ಒಳಗಡೆ. ಏರ್ ಪಾಸ್ ಆಗಲಿಲ್ಲ ಅಂದರೆ ಒಳಗಡೆ ನೀರು ಒಳಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಅಥವಾ ಸಿಫಾನಿಕ್ ಆಕ್ಷನ್ ಕ್ರಿಯೇಟ್ ಆಗಿ ಏನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ವಾಟರ್ ನೀರು ಮೇಲ್ ಬಂದು ಈಸಿಯಾಗಿ ಫ್ಲೋ ಆಗುತ್ತೆ. ಒಂದ್ಸತಿ ಏರ್ ಪೈಪ್ನ ಅರೆಸ್ಟ್ ಮಾಡಿದ್ಮೇಲೆ ಈ ಆಕ್ಷನ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಒಂದು ಫೋರ್ಸ್ ಕ್ರಿಯೇಟ್ ಆಗಿ ಪೈಪ್ ಒಳಗಡೆ ಅದೇ ಫೋರ್ಸ್ ಅಲ್ಲಿ ನೀರು ಮೇಲ್ ಓವರ್ಫ್ಲೋ ಚಾನಲ್ಗೆ ಹೋಗುತ್ತೆ. ಯಾವಾಗ ನಾವು ಅಗೇನ್ ಏರ್ನ ರಿಲೀಸ್ ಮಾಡ್ತೀವಿ, ಏರ್ ರಿಲೀಸ್ ಮಾಡಿದಾಗ ನೀರು ಆಟೋಮ್ಯಾಟಿಕ್ ಆಗಿ ಅದು ಸ್ಟಿಲ್ ಪೊಸಿಷನ್ ಅಲ್ಲಿ ಇರುತ್ತೆ. ಯಾವಾಗ ನಾವು ಏರ್ನ ಅರೆಸ್ಟ್ ಮಾಡ್ತೀವಿ, ಏರ್ ಪೈಪ್ನ ಕ್ಲೋಸ್ ಮಾಡ್ತೀವಿ, ಆವಾಗ ಏನಾಗುತ್ತೆ, ಒಳಗಡೆ ಸಿಫಾನಿಕ್ ಆಕ್ಷನ್ ಅಥವಾ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಆಟೋಮ್ಯಾಟಿಕ್ ಆಗಿ ವಾಟರ್ ಮೇಲ್ ಬಂದು ಓವರ್ಫ್ಲೋ ಆಗಿ ಹೋಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ, ಲೆಟ್ ಅಸ್ ಸಿ ಹಿಯರ್. See, it is a constructed of one RCC. Mainly external walls are constructed of RCC. Inside there is a combined sewer. This is combined sewer. ಈ sewer ಏನಿದೆ ಇದು combined sewer. So combined sewer ಗೆ ನಾವು ಒಂದು ಏರ್ ಪೈಪ್ ನ ಪ್ರೊವೈಡ್ ಮಾಡಿದ್ವಿ, ಏರ್ ಪೈಪ್. ಸೊ ಇದನ್ನ ನಾವು ಕ್ರೆಸ್ಟ್ ಅಂತ, ಇದು ಜಸ್ಟ್ ಪೈಪ್, ಇದು ಏನಿದೆ ಇದು ಬೆಂಡ್ ಆಗಿರೋ ಪೈಪ್ ಇದು. ಸೊ ಇದು ಕ್ರೆಸ್ಟ್ ಅಂತೀವಿ. ಕ್ರೆಸ್ಟ್ ಅಂದ್ರೆ ಟಾಪ್ ಲೆವೆಲ್ ಅಂತ, ಒಂದು ಈ ಟಾಪ್ ಲೆವೆಲ್ ಕ್ರೆಸ್ಟ್ ಬಂದು. ಇದು ಸಿಫಾನ್ ಪೈಪ್ಸ್ ಅಂದ್ರೆ ಆಟೋಮೆಟಿಕ್ ಸಿಫಾನ್ ಹೇಗೆ ಆಗುತ್ತೆ. ಈಗ ಇದು ಕಂಬೈನ್ಡ್ ಸಿವರ್ ಫುಲ್ ಆಗಿದೆ. ಓಕೆ, ನೌ ದ ಕಂಬೈನ್ಡ್ ಸಿವರ್ ಇಸ್ ಫುಲ್. ಆಲ್ಮೋಸ್ಟ್ ಇಟ್ ಹಸ್ ರೀಚ್ ಟು ದಿ ಕ್ರೆಸ್ಟ್ ಲೆವೆಲ್. ಇದು ತಾನೇ ಕ್ರೆಸ್ಟ್ ಲೆವೆಲ್ ರೀಚ್ ಆಗ್ಬಿಟ್ಟಿದೆ ವಾಟರ್. ಈಗ ಏನಾಗುತ್ತೆ, ಈಗ ಏನ್ ಮಾಡ್ತೀವಿ, ಕ್ರೆಸ್ಟ್ ಲೆವೆಲ್ ವಾಟರ್ ರೀಚ್ ಆದ್ಮೇಲೆ ಈ ಏರ್ ಪೈಪ್ ನ ಕ್ಲೋಸ್ ಮಾಡ್ತೀವಿ. ಎರಡೂ ಕಡೆ ಏರ್ ಪೈಪ್ ನ ಕ್ಲೋಸ್ ಮಾಡ್ತೀವಿ. ಏರ್ ಪೈಪ್ ಕ್ಲೋಸ್ ಆದಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಒಳಗಡೆ ಏನಿದ್ರ ಒಳಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಸೊ ಗಾಳಿ ಇಲ್ಲ, ಆಲ್ಮೋಸ್ಟ್ ಒಂದು ಸ್ವಲ್ಪ ಬಂದಿರೋ ಗಾಳಿ ಇದೆ, ಆಯ್ತಾ. ಆಲ್ರೆಡಿ ನಾವು ಓಪನ್ ಮಾಡಿದ್ವಿ, ಈಗ ಕ್ಲೋಸ್ ಮಾಡ್ಬಿಟ್ಟಿದ್ವಿ. ಸಮ್ ಅಮೌಂಟ್ ಆಫ್ ಏರ್ ಪಾಸ್ ಆಗಿರುತ್ತಲ್ವಾ ಸೀವರ್ ಒಳಗಡೆ, ಇಲ್ಲಿ ಒಳಗಡೆ ಒಂದು ಸಮ್ ಅಮೌಂಟ್ ಆಫ್ ಏರ್ ಪಾಸ್ ಆಗಿರುತ್ತೆ. ಆಗ ಏನ್ ಮಾಡ್ತೀವಿ, ನಾವು ಇದನ್ನ ಕ್ಲೋಸ್ ಮಾಡ್ಬಿಡ್ತೀವಿ. ಕ್ಲೋಸ್ ಮಾಡಿ ಇಲ್ಲೂ ಕ್ಲೋಸ್ ಮಾಡ್ತೀವಿ, ಇಲ್ಲೂ ಕ್ಲೋಸ್ ಮಾಡ್ತೀವಿ. ಸೊ ಇಲ್ಲಿ ಕ್ಲೋಸ್ ಮಾಡ್ತೀವಿ. ಸೊ ಏನಾಗುತ್ತೆ, ಸಮ್ ಅಮೌಂಟ್ ಆಫ್ ವಾಟರ್ ಮತ್ತೆ ಏರ್ ಒಳಗಡೆ ಇದೆ. ಇಲ್ಲಿ ನೀರು ಸ್ವಲ್ಪ ಏರು ಇದೆ, ಏರು ಮತ್ತೆ ವಾಟರ್. ಸೊ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಕ್ಲೋಸ್ ಆಗ್ಬಿಟ್ಟಿರೋದ್ರಿಂದ ವ್ಯಾಕ್ಯೂಮ್ ಫಾರ್ಮ್ ಆಗುತ್ತೆ. ವ್ಯಾಕ್ಯೂಮ್ ಫಾರ್ಮ್ ಆಗಿ ಏನಾಗುತ್ತೆ, ವಾಟರ್ ಫೋರ್ಸ್ ಅಲ್ಲಿ ಇಟ್ ಬಂದು ಸ್ಪಿಲ್ ಆಗುತ್ತೆ. ಅದಕ್ಕೆ ನಾನು ಇದನ್ನ ಸ್ಪಿಲ್ ವೇ ಅಂತ ಕರೆಯೋದು. ಸೊ ಆ ಫೋರ್ಸ್ ಅಲ್ಲಿ ಮೂವ್ ವಾಟರು ರಶ್ ಆಗಿ ಸಿಫಾನಿಕ್ ಆಕ್ಷನ್ ಅಂತ ಕರಿತೀವಿ. ಆ ಥರ ಹಿಂಗೆ ರಶ್ ಆಗಿ ಬೀಳೋದನ್ನ ನಾವೇನಂತ ಕರಿತೀವಿ, ಸಿಫಾನಿಕ್ ಆಕ್ಷನ್ ಅಂತ ಕರಿತೀವಿ. ಅದಕ್ಕೆ ನಾನು ಹೇಳಿದ್ದು ಏರ್ ಪೈಪ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಅಮೌಂಟ್ ಆಫ್ ಏರು ಮತ್ತು ವಾಟರು ಸ್ವಲ್ಪ ಹೊತ್ತು ಆದಮೇಲೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಒಳಗಡೆ ಸಿಫಾನಿಕ್ ಆಕ್ಷನ್ ಆಗಿ ರಶ್ ಆಗಿ ವಾಟರು, ರಶ್ ಅನ್ನೋದಕ್ಕಿಂತ ಸ್ಪಿಲ್ ಅಂತ ಹೇಳಿ, ಯಾಕಂದರೆ ಇದು ಸ್ಪಿಲ್ ಅಂತ ಹೆಸರು. ಸ್ಪಿಲ್ ಆಗಿ ವಾಟರು ಒಂದು ಓವರ್ಫ್ಲೋ ಚಾನಲ್ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ, ಅಲ್ಲಿ ನೀರು ಬಂದು ಬೀಳುತ್ತೆ. ಸೊ ಆಗೇನಾಗುತ್ತೆ, ಕಂಬೈನ್ಡ್ ಸಿವರ್ ಓವರ್ಫ್ಲೋ ಆಗಿ ನೀರು ಹರಿಯಲ್ಲ. ಯೂಶಲಿ ಈ ತರ ಒಂದು ರಿಲೀಫ್ ವರ್ಕ್ಸ್ನ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದ್ರೆ ಕಂಬೈನ್ಡ್ ಸೀವರ್ದು ಪಕ್ಕದಲ್ಲಿ, ಸೀವರ್ ಪಕ್ಕದಲ್ಲೇ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಈ ತರ ಓವರ್ಫ್ಲೋ ಚಾನಲ್ನ. ಸೊ ಎಲ್ಲಿ ಸೀವರ್ ಜಾಸ್ತಿ ವಾಟರ್ ಫ್ಲೋ ಜಾಸ್ತಿ ಆಗ್ತಿದೆ ಆವಾಗ ಓವರ್ಫ್ಲೋ ಆಗಿ ಈ ಚಾನಲ್ಗೆ ಬಂದು ಕಲೆಕ್ಟ್ ಆಗುತ್ತೆ ನೀರು. ಇದನ್ನ ನಾವು ಸಿಫಾನ್ ಸ್ಪಿಲ್ವೇ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಟೋಮ್ಯಾಟಿಕ್. ಇದು ಆಟೋಮ್ಯಾಟಿಕ್. ನೀರು ಯಾವಾಗ ಓವರ್ಫ್ಲೋ ಚಾನಲ್ ಬಂದು ಬೀಳುತ್ತೆ ಆಟೋಮ್ಯಾಟಿಕ್ ಆಗಿ ಇದು ಓಪನ್ ಆಗುತ್ತೆ ಏರ್ ಪೈಪ್. ಅಗೇನ್ ನೀರು ತುಂಬುತ್ತೆ, ನೀರು ತುಂಬಿದ ಗಾಳಿನೂ ಸ್ವಲ್ಪ ತುಂಬುತ್ತೆ. ಅಗೇನ್ ಇದನ್ನ ಅರೆಸ್ಟ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ, ಒಳಗಡೆ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀವಿ, ಸಿಫಾನಿಕ್ ಆಕ್ಷನ್ ಆಗುತ್ತೆ, ಅಗೇನ್ ಸ್ಪಿಲ್ ಆಗುತ್ತೆ ವಾಟರು, ಸ್ಪಿಲ್ ಆಗಿ ಓವರ್ಫ್ಲೋ ಚಾನಲ್ ಬರುತ್ತೆ. ಇದು ಆಟೋಮ್ಯಾಟಿಕ್. ಇದು ವೆರಿ ಸೆನ್ಸಿಟಿವ್ ಆ್ಯಂಡ್ ವೆರಿ ಎಫಿಷಿಯಂಟ್ ಇನ್ ರಿಮೂವಿಂಗ್ ದಿ ಓವರ್ಫ್ಲೋ ವಾಟರ್. ಓವರ್ಫ್ಲೋ ಆಗುವಂಥ ವಾಟರ್ ಏನಿರುತ್ತೆ ಸ್ಟಾಮ್ ವಾಟರ್ ಅದನ್ನು ಎಫಿಷಿಯೆಂಟ್ ಆಗಿ ರಿಮೂವ್ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಸಿಫಾನ್ ಸ್ಪಿಲ್ವೇ ಅಂತ ಕರೆಯೋದು. ಸಿಫಾನ್ ಸ್ಪಿಲ್ವೇ ಇದು ಏನು ಮೇಯ್ನು ವರ್ಕ್ ಆಗ್ತಾ ಇರೋದು ಸಿಫಾನಿಕ್ ಆಕ್ಷನ್. ವಾಟರು ಸಿಫಾನಿಕ್ ಆಕ್ಷನ್ ಇಂದ ಸ್ಪಿಲ್ ಆಗ್ತಾ ಇದೆ. ಅಗೇನ್ ಏರ್ ಪೈಪ್ ನ ರಿಲೀಸ್ ಮಾಡ್ತೀರಾ, ಅಗೇನ್ ದ ಪ್ರಾಸೆಸ್ ಗೋಸ್ ಆನ್ ಕಂಟಿನ್ಯೂ. So this is about siphon spillway. So what are the three types of regulators? Explain any one of them anta usually one previous year question papers ಅಲ್ಲಿ ಕೇಳಿದ್ದಾರೆ. So first wear ಯಾವುದು
overflow or side flow weir. Second weir ನಾವು ನೋಡಿದ್ದು jumping weir or leaping weir. And the third type we came across siphon spillway. So these are the three types of regulators which are constructed to divert the overflow of ಕಂಬೈನ್ಡ್ ಸೀವರ್. ಕಂಬೈನ್ಡ್ ಸೀವರ್ ಅಲ್ಲಿ ಓವರ್ಫ್ಲೋ ಆಗ್ತಿದೆ, ಆ ಒಂದು ವಾಟರ್ನ ಡೈವರ್ಟ್ ಮಾಡೋದಕ್ಕೆ ನಾವು ಈ ಥರ ಸ್ಟ್ರಕ್ಚರ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದರಲ್ಲಿ 3 ಟೈಪ್ಸ್ ನೀವು ನೋಡಿದ್ರಿ. ಸೊ ಹಿಯರ್ ಕಂಪ್ಲೀಟ್ಸ್ ಚಾಪ್ಟರ್ 3 about what you learned, storm water and sewage appurtenances. Here it completes chapter 3. In case of any doubts in these two, flushing tank and regulators, I will discuss again in my tomorrow's class. Just go through the video, just note down the doubts, what you got the doubts, just note down it, jot it down in the paper, and when I come my tomorrow's class, I will just ask the doubts, I will clear it. Okay.